ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದ ಕಲರ್ ಯೆಲ್ಲೋ ಈವನ್ ಕ್ಯಾನ್ ಬ್ರೈಟ್ ಅಪ್ ದ ಡಾರ್ಕೆಸ್ಟ್ ಡೇಸ್. ಹೌದು, ಹಳದಿ ಬಣ್ಣವು ತುಂಬ ಕತ್ತಲೆಯಾದ ದಿನಗಳನ್ನು ಕೂಡ ಪ್ರಕಾಶಮಾನವಾಗಿ ಬದಲಾಯಿಸುತ್ತದೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಬಣ್ಣಗಳ ಕುರಿತಾಗಿ ಧ್ಯಾನಿಸುತ್ತಿರುವಾಗ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಹಳದಿ ಬಣ್ಣ ಎಂಬುದಾಗಿ. ಹಳದಿ ಬಣ್ಣವು ನಾವು ಆತ್ಮಿಕವಾಗಿ ನೋಡುವುದಾದರೆ ಅದು ದೇವರ ಮೇಲಿನ ವಿಶೇಷವಾದ ಭಕ್ತಿ, ದೈವಿಕತೆ ಮತ್ತು ದೇವರ ಪ್ರಕಾಶತೆ ಮಾತ್ರವಲ್ಲದೆ ಸೂರ್ಯೋದಯ, ಅಂದರೆ ನಮ್ಮ ಜೀವಿತದಲ್ಲಿ ಕತ್ತಲೆಯಾದ ಎಲ್ಲ ವಿಷಯಗಳು ಹೋಗಿ ಬೆಳಕು ಪ್ರಕಾಶಿಸುವುದು ಮಾತ್ರವಲ್ಲದೆ ಅದು ಹಳದಿ ಬಣ್ಣವು ಚಿನ್ನಕ್ಕೂ ಕೂಡ ಹೋಲಿಕೆಯಾಗಿದೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನೋಡಿ, ಈ ಹಳದಿ ಬಣ್ಣವು ದೈವತ್ವವನ್ನು ಸೂಚಿಸುತ್ತದೆ. ಮಾತ್ರವಲ್ಲದೆ ಈ ಹಳದಿ ಬಣ್ಣವು ಇನ್ನೊಂದು ವಿಷಯ ಅಂದರೆ, ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಕುಷ್ಠರೋಗವನ್ನು ಯಾಜಕರು ಪರೀಕ್ಷಿಸುವಾಗ ಅದರಲ್ಲಿ ಹಳದಿ ಬಣ್ಣದ ಕೂದಲು ಇರುವುದಾದರೆ ಎಂಬುದಾಗಿ ಕೂಡ ನಾವು ನೋಡಬಹುದು. ನೋಡಿ ಪ್ರಿಯರಾದ ದೇವ ಮಕ್ಕಳೇ, ನಾವು ಋಣಾತ್ಮಕವಾದ ವಿಷಯಕ್ಕಿಂತ ಸಕಾರಾತ್ಮಕವಾದ ವಿಷಯವನ್ನು ತೆಗೆದುಕೊಳ್ಳುವುದಾದರೆ ಕೀರ್ತನೆಗಳು 19ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ, ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳೇ, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಯಾವುದೆಂಬುದಾಗಿ ನೋಡುವುದಾದರೆ ಯೆಹೋವನ ವಿಧಿಗಳು ಎಂಬುದಾಗಿ. ಹೌದು, ದೇವರು ನಮಗೆ ವಿಧಿಸಿದ ವಿಧಿಗಳು ಅಥವಾ ಆಜ್ಞೆಗಳು, ಕಟ್ಟಳೆಗಳು ಅವು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ನಾವು ಬಂಗಾರವನ್ನು, ಅಪರಂಜಿಯನ್ನು ಹೇಗೆ ನಮ್ಮ ಜೀವನದಲ್ಲಿ ಅಪೇಕ್ಷಿಸುತ್ತೇವೋ, ಬಯಸುತ್ತೇವೋ, ಇದನ್ನು ದೇವರ ಕಟ್ಟಳೆಗಳು, ವಿಧಿಗಳು ಅದಕ್ಕಿಂತ ಹೆಚ್ಚಾದ ಅಮೂಲ್ಯವಾದುದಾಗಿದೆ. ಯಾಕೆಂದರೆ ಅವುಗಳನ್ನು ಪಾಲಿಸುವಾಗ ನಾವು ನಿಶ್ಚಯವಾಗಿ ಅದರ ಹಿಂದೆ ದೇವರು ನಮಗೆ ಇಟ್ಟಿರುವಾದ ಉತ್ತಮವಾದ ಅದ್ಭುತವಾದ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು. ಹಾಗಾದರೆ ಈ ದಿನಗಳಲ್ಲಿ ನಾವು ಈ ಹಳದಿ ಬಣ್ಣವನ್ನು ನೋಡುವಾಗ, ಹಳದಿ ಸೂರ್ಯೋದಯ, ಹಳದಿ ಚಿನ್ನ, ಹಳದಿ ಹೂಗಳನ್ನು ಅಥವಾ ಹಳದಿ ವಸ್ತುಗಳನ್ನು ನೋಡುವಾಗ ನಮ್ಮ ಜೀವಿತದಲ್ಲಿ ಒಂದು ವಿಷಯವನ್ನು ಅಳವಡಿಸಿಕೊಳ್ಳೋಣ. ದೇವರು ನಮಗೆ ಅನೇಕ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ವಿಧಿಸಿದ್ದಾನೆ. ಅವು ಬಂಗಾರಕ್ಕಿಂತ ಅಮೂಲ್ಯವಾದುದಾಗಿದೆ. ಅವುಗಳನ್ನು ಬಂಗಾರದಾಗಿ ನಾವು ಪಾಲಿಸೋಣ, ಬಂಗಾರದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.